ಹಲೋ ಸರ್. ಸರ್, ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಬೇಕು ಅಂತ ಬಂದದ, ದಾರಿ ತಪ್ಪಿ ಬಂದದ ಅಲ್ಲ. ಆ್ಯಕ್ಚುಲಿ ನಾನು ಸೈಡಿಗೆ ನಿಂತಿದ್ದೆ, ಅವ್ರು ಎಳ್ಕೊಂಬಂದರು ಫಸ್ಟಿಗೆ. ಆಮೇಲೆ ಸರ್ ನನಗೆ ಡೇಟ್ ಇಲ್ಲ ಸರ್, ನನಗೆ ಅಷ್ಟು ನನಗೆ ಏನು ಮಾಡೋದು ಸರ್ ಹಂಗೆ ಹಿಂಗೆ ಅಂತ. ಆಮೇಲೆ ಅವರು ಒಂದು ಥ್ರೆಟನ್ ಮಾಡಿದ್ರು, ಆಮೇಲೆ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಲಾಸ್ಟಿಗೆ ಒಬ್ಬ ನಿರ್ದೇಶಕ ಅಂದರೆ ಹಂಗಾದಾಗ, ಅದು ಫಸ್ಟ್ ಆಫ್ ಆಲ್ ಅಂದರೆ ಈ ಕತೆ ಪಾತ್ರದ ಬಗ್ಗೆ ಹೇಳ್ತಾ ಇಲ್ಲ, ಅದರಿಂದ ಆಗಲ್ಲ. ನನಗೆ ಆ ಟೈಮ್ ನಾನು ಇದು ಮಾಡೋಕ್ಕಾಗಿಲ್ಲ, ಅಂದರೆ ಟೈಮ್ ನನಗೆ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸಾರ್ ನನಗೆ ಆಗಲ್ಲ ಸಾರ್ ಅಂತ ಹೇಳಿದ್ರು. ನಾನು ಮಾಡ್ತೀನಿ ಅಂದರು, ಟೈಮ್ ಮ್ಯಾನೇಜ್ ಮಾಡಿಲ್ಲ ಅವರು, ಬೇರೆ ಪ್ರಶ್ನೆ. ಬಟ್ ಸ್ಟಾರ್ಟ್ ಮಾಡಿದ್ರು. ಈಗ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಲ್ಲಿಂದ ಬಂದು. ಬಟ್ ಆದರೆ ನನಗೆ ಅದೇ ಈಗ ಮಾಡಿದಾಗ ನಾನು ಈಗ ಏನಾಗುತ್ತೆ, ನಮ್ಮ ಪ್ರೊಡಕ್ಷನಲ್ಲಿ ಅಥವಾ ನಮ್ಮ ಡೈರೆಕ್ಷನಲ್ಲಿ ಮಾಡಿದಾಗ ಒಂದು ತೃಪ್ತಿ ಸಿಗುತ್ತೆ. ಪಾತ್ರ ಮಾಡಿದಾಗ ನಾನು ಮಾಡಿದ್ದೀನಿ, ಯಾಕಂದರೆ ತುಂಬ ಚಾಲೆಂಜಿಂಗ್ ಆಗಿರೋದು. ನಮ್ಗೆ ಗೊತ್ತಿಲ್ಲದೆ ಇರೋದನ್ನು ಬರ್ಕೋಬೋದು. ಅಂದರೆ ಒಂದು ಮೊಟ್ಟೆ ಕಥೆಯಲ್ಲಿ ನಾನೇನು ಗೊತ್ತಿಲ್ಲದೆ ಇರೋದು ಮಾಡಿದೆ, ಗರುಡ ಗಮನದಲ್ಲಿ ಮಾಡ್ಬೇಕಾದ್ರೆ ಅದು ಉಲ್ಟಾ ಆಯಿತು. ಅಂದರೆ ನಂಗೆ ಗೊತ್ತೇ ಇರಲಿಲ್ಲ ಹೆಂಗೆ ಅಪ್ರೋಚ್ ಮಾಡೋದು ಅಂತ. ಸೊ ಈ ಸಿನಿಮಾದಲ್ಲೂ ಕೂಡ ನಾನು ಮಲಯಾಳಮಲ್ಲಿ ಒಂದು ಕಡೆ ಹೋಗಿ ವಿಲನ್ ಮಾಡಿ ಬಂದಿದ್ದೀನಿ. ಬಟ್ ಇದರಲ್ಲಿ ಏನು ಮಾಡಿದ್ದೀನಿ ಆದರೆ ನನಗೆ ಗೊತ್ತಿರಲಿಲ್ಲ ಹೆಂಗೆ ಮಾಡೋದು ಅಂತ. ಸೊ ಇಟ್ ವಾಸ್ ಚಾಲೆಂಜಿಂಗ್. ಹಾಗಾಗಿ ಇದು ಮಾಡಿದ್ಮೇಲೆ ನನಗೆ ಖುಷಿ ಇದೆ. ಅಂದರೆ ಓಕೆ, ನನಗೆ ಇಲ್ಲಿ ತನಕ ನಟನಾಗಿ ನನಗೆ ಗೊತ್ತಿಲ್ಲದೆ ಇರೋದು ಮಾಡಿದ್ದೀನಿ. ಸೊ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು ಅಂತ ನಾನು ಕುತೂಹಲದಿಂದ. ಸರ್, ಈಗ ನಿಮ್ಮ ಮಂಗಳೂರು ಸ್ಲ್ಯಾಂಗು ನಮ್ಗೆ ಇಷ್ಟ ಆಗುತ್ತೆ, ನೀವು ಬೆಂಗಳೂರು ಭಾಷೆನೂ ಮಾತಾಡ್ತೀರಿ. ಇಲ್ಲಿ ಕೋಲಾರ ಸ್ಲ್ಯಾಂಗು ಅದು ಕೇಳೋದಕ್ಕೆ ಉತ್ತರ ಕರ್ನಾಟಕ ಥರನೂ ಇದೆ. ಸೊ ಅದೆಷ್ಟು ಟಫ್ ಆಯಿತು ಅಂತ, ಯಾಕಂದರೆ ಆಡಿಯನ್ಸ್ಗೆ ಅದು ರೀಚ್ ಆದರೆ ಮಾತ್ರ ಕ್ಯಾರೆಕ್ಟ್ರು ವೆಯ್ಟೇಜ್ ಜಾಸ್ತಿ ಆಗುತ್ತೆ. ಹೌದು ಹೌದು. ಸೊ ಆ ವರ್ಕ್ ಹೇಗಿತ್ತು, ಆ ಲ್ಯಾಂಗ್ವೇಜ್ ನೀವು ಎಷ್ಟು ಪರ್ಫೆಕ್ಟಾಗಿ? ಅಂದರೆ ನಾನು ಯಾವತ್ತೂ ಕೂಡ ಈಗ ಡೈಲಾಗ್ ಶೀಟ್ನ ನಾನು ರಾತ್ರಿ ಆದರೂ ಅವ್ರಿಗೆ ಫೋನ್ ಮಾಡಿ ಜಗಳ ಮಾಡ್ತೀನಿ, ನಂಗೆ ಡೈಲಾಗ್ ಶೀಟ್ ಬೇಕೇ ಬೇಕು ಅಂತ. ಅದೇ ಅಂದರೆ ಏನಂದರೆ ನಮಗೆ ಆಡಿಯನ್ಸ್ ದುಡ್ಡು ಕೊಡೋದು ನಾವು ಡೈಲಾಗ್ ಬಾಯಟ್ ಹೊಡಿಯೋಕ್ಕಲ್ಲ, ನಾವು ಅಲ್ಲಿನ ಪಾತ್ರ ಥರ ಕಾಣಿಸೋದಕ್ಕೆ. ಸೊ ಹಾಗಾಗಿ ನಾನು ಲಾಸ್ಟ್ ಮೂಮೆಂಟಿಗೆ ನಾನು ಏನೋ ಹೇಳಿದ್ರೆ ಅದು ಸರಿ ಆಗಲ್ಲ ಅಂತ ನನಗೆ ಇದಿತ್ತು. ಯಾಕಂದರೆ ಈಗ ನಾನು ಮಂಗಳೂರು ಕನ್ನಡ ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ಮಂಗಳೂರು ಕನ್ನಡದ ನಟರನ್ನೇ ಆಯ್ಕೆ ಮಾಡ್ತೀನಿ, ಯಾಕಂದರೆ ಆ ಒಂದು ಸ್ಲ್ಯಾಂಗ್ ಬರಬೇಕು ಅಂತ. ಸೊ ನಾವೆಲ್ಲಿನ ಜಾಗದವರು ಅದು ಮಾಡ್ಬೇಕಾದ್ರೆ ನಾವು ಅಷ್ಟು ಜಾಗ್ರತೆ ವಹಿಸ್ಬೇಕಾದ್ರೆ, ನಾವು ಬೇರೆ ಸ್ಲ್ಯಾಂಗ್ ಮಾಡ್ಬೇಕಾದ್ರೆ ಅದು ಮಾಡಿದ್ರೇನೆ ಚಂದ, ಇಲ್ಲಾಂದ್ರೆ ಅದು ಅನ್ಯಾಯ ಆಗುತ್ತೆ. ಹಾಗಾಗಿ ನಾನು ಮಂಜನ್ನ ಫಸ್ಟಿಗೆ ಅವ್ರು ಬರಬೇಕಾದ್ರೆ ಅವ್ರು ಬರ್ಬೇಕು, ಕ್ಯಾರವನ್ನೇ ಬರಬೇಕು. ಇದು ಹೆಂಗೆ ಇದು ಎಲ್ಲಿ ಕಾ ಬರುತ್ತೆ, ಎಲ್ಲಿ ಇದು ಬರುತ್ತೆ, ಓ ಇದಾ ಅದಾ ಅಂತ. ಮತ್ತೆ ಡೈಲಾಗ್ ಬೇರೆ ಲೆಂತಿ ಇತ್ತು. ಫಸ್ಟ್ ದಿವಸ ಅಂತೂ ನಂಗೆ ತಲೆಯೆಲ್ಲ ಹಾಳಾಗೋಗಿದೆ, ಅಂದರೆ ಅಷ್ಟು. ಬಟ್ ಆದರೆ ಅವ್ನು ತುಂಬ ಕಾನ್ಫಿಡೆಂಟ್ ಆಗಿ ಟಾಂಟಿಯಾಗಿ ತುಂಬ ಕೂಲಾಗಿ ಮಾತಾಡ್ತಿರ್ತಾನೆ. ನನ್ನ ಒಳಗಡೆ ಡೈಲಾಗ್ ಬರ್ತಾ ಇಲ್ಲ. ಬಟ್ ಅದನ್ನು ಪ್ರಾಕ್ಟೀಸ್ ಮಾಡಿರೋ ಕಾರಣದಿಂದ ಅದೆಲ್ಲ ಈಸಿ ಆಯಿತು. ಬಟ್ ಇದೇ ಅಲ್ವಾ ಸರ್ ಆ್ಯಕ್ಟರ್ ಚಾಲೆಂಜು. ಒಬ್ಬ ನಟನಿಗೆ ಮಾತ್ರ ಈ ಒಂದು ಬದುಕಿರುತ್ತೆ. ಅಂದರೆ ಹಲವಾರು ಬದುಕುಗಳು ಅವನು ಆಗಬಹುದು, ಹಲವಾರು ಭಾಗದ ಜನ ಅವನ ಆಗ್ಬೋದು. ಐ ಥಿಂಕ್ ಆ ಭಾಗ್ಯ ನಮಗಿದೆ. ಅದನ್ನು ನಾವು ತುಂಬ ಚೆನ್ನಾಗಿ ಮಾಡಬೇಕು ಆ್ಯಂಡ್ ತುಂಬ ರೆಸ್ಪೆಕ್ಟ್ಫುಲ್ ಇರಬೇಕು ಅದ್ರ ಬಗ್ಗೆ. ಆಗಿದ್ದೀನಿ ಅಂತ ನನಗೆ ನನ್ನ ಟೀಚರ್ಗಳು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾಡಿದ್ದೀನಿ ಅಂತ ಅನ್ಸುತ್ತೆ ನನಗೆ. ರಾಜ್ ಸರ್, ಇಲ್ಲಿ ಅಭಿಲಾಷ್. ಹಲೋ ಅಭಿಲಾಷ್. ಈ ಟೀಸರ್ ಟ್ರೈಲರಲ್ಲಿ ಯಾವ್ದಾದ್ರು ಕಾರಿಂದ ಅಥವಾ ಮನೆಯಿಂದ ಕಾಲು ಹೊರಗೆ ಬಿಶೆಟ್ಟಿ ಅಂತ ಇನ್ನು ನಾವು ಒಪ್ಕೊಳ್ಬೋದಾ? ನಾನು ಅದೇ ಹೇಳಿದೆ, ಅಂದರೆ ಈಗ ಸೂಫ್ರಮ್ ಸೋಲಿ ನಾನು ಕಾಲು ಇಡಬೇಕಾದ್ರೆ ಸ್ವಲ್ಪ ಬೇರೆ ಥರ ಇಡ್ತೀನಿ, ಇದರಲ್ಲಿ ಕಾಲು ಇಡಬೇಕಾದ್ರೆ ಅದೇ ಕಾಲೇ. ಸೊ ದೇವರದಲ್ಲಿ ಆ ಕಾಲ ಇಡಬೇಕಾದ್ರೆ ಎಷ್ಟು ದುಡ್ಡು ಬಂತು ಅದಕ್ಕಿಂತ ಡಬಲ್ ಇಲ್ಲಿ ಬರಲಿ ಅಂತ ನಾನು ಬೇಡ್ಕೋತೀನಿ ಅಷ್ಟೇ. ಟರ್ಬೋಗೆ ಹೋಲಿಸಿದ್ರೆ ಆ ನೆಗೆಟಿವ್ ಪಾತ್ರ ಇದರಲ್ಲಿ ಎಷ್ಟು ಭಿನ್ನವಾಗಿದೆ? ಟರ್ಬೋದಲ್ಲಿ ನೀವಾಗಿದ್ರಿ, ಅಂದರೆ ವಿತೌಟ್ ಕೂದಲು. ಹೌದು. ಇದರಲ್ಲಿ ವಿತ್ ಕೂದಲು, ಎಷ್ಟು ಡಿಫರೆನ್ಸ್ ಆಗಿತ್ತು? ಒನ್ ಟೈಮಲ್ಲಿ ನಂಗೆ ಕೂದಲಿತ್ತು, ನಾನೇ ಇದು. ಸೊ ಏನು ಡಿಫರೆನ್ಸ್ ಅಂದರೆ ಸರ್, ಇದರಲ್ಲಿ ಅವನು ಒಬ್ಬ ಖಳನಾಯಕ ಎಲ್ಲ ಇಮೋಷನಲ್ ರೇಂಜಿಗೆ ಹೋಗ್ತಾನೆ. ನಾನು ನೋಡಿಲ್ಲ, ಐ ಥಿಂಕ್. ಅಂದರೆ ನಾರ್ಮಲಿ ಏನಿರುತ್ತೆ, ನಾಯಕನಿಗೆ ಆ ಇಮೋಷನಲ್ ರೇಂಜ್ ಇರುತ್ತೆ, ಅವನೊಂದ್ಸಲ ಬೀಳ್ಬೋದು. ನಮ್ಮ ಇಂಡಸ್ಟ್ರಿಗಳಲ್ಲಿ ಅವನ ಹತ್ರ ಖಳನಾಯಕ ಅಲ್ಲ, ಅಥವಾ ಅವ್ನು ಲೋ ಆದರೆ ಖಳನಾಯಕ ಅಲ್ಲ, ಅವನ ದುಃಖವನ್ನು ವ್ಯಕ್ತಪಡಿಸಿದ್ರೆ ಖಳನಾಯಕ ಅಲ್ಲ. ಅವನು ಆ್ಯಕ್ಚುಲಿ ತುಂಬ ಕೆಟ್ಟ ವ್ಯಕ್ತಿ ಇರ್ಬೋದು, ಬಟ್ ಅವನ ದುಃಖ ಅವನಿಗೆ ದುಃಖ, ಅದು ಕರೆಕ್ಟ್ ಅಲ್ವಾ? ಆ ಎಲ್ಲದನ್ನ ಎಕ್ಸ್ಪ್ಲೋರ್ ಮಾಡುವಂಥ ಸ್ಪೇಸು ಈ ಪಾತ್ರಕ್ಕೆ ಇತ್ತು. ಸೊ ಕೆಲವು ಸಲ ಅವರು ಯಾವ ಥರ ಸೀನ್ ಬರಿತಾ ಇದ್ರು ಅಂದರೆ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಮುಜುಗರ ಆಗ್ತಾ ಇತ್ತು. ಸರ್ ಈ ಥರ ಒಂದು ಬರ್ದಿದ್ದೀನಿ, ನೀವು ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ ಅಂತ. ಮಾಡ್ಬೋದು ಸರ್, ಮಾಡ್ಬೋದು. ಅಲ್ಲ ಸರ್ ಸ್ವಲ್ಪ ಇಂಟೆನ್ಸ್, ಮಾಡ್ಬೋದು ಅಂತ ನಾನು. ಬಟ್ ಅದು ಮಾಡಬೇಕಾದ್ರೆ ಆ ಒಂದು ಇಮೋಷ್ನಲ್ ಒಂದು ಇದಿರುತ್ತಲ್ಲ ಸರ್, ಏನು ಆ ಹೋಗೋದು. ಅಂದರೆ ನಮ್ಮೆಲ್ಲರಲ್ಲೂ ಕೂಡ ಗೊತ್ತಿಲ್ಲದೇನೋ ಏನೋ ಒಬ್ಬ ಶೋಷಕ ಇದ್ದೇ ಇರ್ತಾನೆ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನಮ್ಮನ್ನು ತಡೆದ ತಕ್ಷಣ ನಮ್ಮೊಳಗೆ ಏಯ್ ಅಂತ ಮಾತಾಡ್ಬಿಡ್ತೀವಿ. ಐ ಥಿಂಕ್ ನಾವು ಅದನ್ನು ನರ್ಚರ್ ಮಾಡಬೇಕು ಸಿನಿಮಾಗೋಸ್ಕರ ಮಾತ್ರ. ಐ ಥಿಂಕ್ ಅದನ್ನು ನರ್ಚರ್ ಮಾಡಿ ಆ ಒಂದು ಆ್ಯಟಿಟ್ಯೂಡ್ ನಮ್ಮಲ್ಲಿ ಬಂದಾಗ ಈಸಿ ಆಗುತ್ತೆ. ಬಟ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಕೂಡ ಅದೇ. ಅಂದರೆ ಬಹಳ ಚೆನ್ನಾಗಿ ಬರೆದಿದ್ರು ಈ ಪಾತ್ರ. ಅವ್ನು ಬರೀ ನೆಗೆಟಿವ್ ಅಲ್ಲ, ಅವನೊಬ್ಬ ಮನುಷ್ಯನಾಗಿ ಕಾಣಿಸ್ತಾನೆ, ಬಟ್ ತುಂಬ ಕೆಟ್ಟ ಮನುಷ್ಯನಾಗಿ ಕಾಣಿಸ್ತಾನೆ. ಜೊತೆಗೆ ಈ ಥರ ನಾನು ಆಗಬಾರ್ದು ಅಂತ ನೆನಪಿಸ್ತಾನೆ. ಐ ಥಿಂಕ್ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.